ಅವಳೇನೋ ಒಂದು ಡಿಸೈನ್ ಏನೋ ಮಾಡಿ ನಾನು ಕೊಡಿ ಅಂತ ಚೈತನ್ಯವನ್ನು ಕೊಡುತ್ತೆ. ನಾನು ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಸುಮಾರು ವರ್ಷದಿಂದ ನೋಡ್ತಾರೆ. ಇವರಿಗಿಂತ ಇವ್ರು ನನ್ನ ಸಬ್ಸ್ಕ್ರೈಬರ್. ಎಷ್ಟು ಸಮಯದಿಂದ ನೋಡ್ತೀನಿ ನನ್ನ ವ್ಲಾಗ್. ಭಾರಿ ಚಂದ ಉಂಟು ಬೇಕು ಅಲ್ಲ. ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲಕ್ಕೆ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹಾಯ್ ಕಜ್ಜು, ಕಜ್ಜು ಕಾಯ್ ಗುರುಂಜಿ, ಕಜ್ಜು ಹಿವತಾ ಪುಂಜಿ. ಕಜ್ಜು ಕಜ್ಜು ಐಶಿ 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 ಶುಬ್ಬಣ್ಣ ಶುಬ್ಬಣ್ಣ. ಎಲ್ಲ ಕಡೆಯಿಂದ ಎಷ್ಟು ಫೈಟ್ ಮಾಡ್ಲಿಕ್ಕೆ ಆಗ್ತದೆ. ಕಾಲು ಕೈಯಿಂದ ಎಲ್ಲ ಕೈಯಿಂದಲೇ ಫೈಟ್ ಮಾಡುದೆ. ಗುಳಿ ಕ್ಯೂಟಿ ಕ್ಯೂಟಿ. ಬಾಯಿ ಎಲ್ಲ ಒಟ್ಟಿಗೆ ಮೂಗಿಸ ಒಟ್ಟಿಗೆ ಒಳಗೆ ಹಾಕಿ ಕೆಳಗಡೆ ಅಂತ ಉಂಟು, ಅದನ್ನು ತಿನ್ನೋಳು. ಹಿಡ್ಕೊಳ್ಳಿಲ್ಲ ಅಂದರೆ ಚೆಲ್ಲಿ ಕೆಳಗಡೆ ಅಂತ ಉಂಟು, ಅದನ್ನು ಕುಡಿದು ಹೋಗ್ತಾಳೆ. ಅನ್ನೋ ಟೀ ಶರ್ಟಲ್ಲಿ ನಾವು ಬರ್ತಿದ್ದಾಳೆ. ಅವಳೇನೋ ಒಂದು ಡಿಸೈನ್ ಏನೋ ಮಾಡಿ ನಾನು ಕೊಡಿ ಅಂತ ಬರ್ತಿದ್ದಾಳೆ. ವಿತ್ ಫುಲ್ ಆಫ್ ಲವ್. ಅಣ್ಣ ನೋಡಿ ತಮ್ಮನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಅವನು ನೋಡಿ ಹೇಗೆ ಬಾಲ ಬೀಸ್ತಾ ಇದ್ದಾನೆ. ಬರ್ರೋ ಯಾರು ಬರ್ತೀರಾ ಬನ್ನಿ, ನಾನು ಒಬ್ಬನೇ ರೆಡಿಯಾಗಿ ನಿಂತಿದ್ದೇನೆ ಅಂತ. ಹಾಕೊಳ್ಳಿ ಎಂತ ಆ್ಯಕ್ಟಿಂಗ್ ನೋಡಿ ಅಂತೆ ಅವನದು. ಆಯ್ತು, ಅವ ಹಾರಿದ್ರೆ ಇವ ಕೆಳಗೆ. ಈಗ ನೋಡಿ ಎಷ್ಟು ಫ್ರೆಂಡ್ ಆಗಿದ್ದಾರೆ ಎಲ್ಲರೂ ಸಹ. ಹಾಕೊಳ್ಳಿ ಎಂತ ಕ್ಯೂಟಿ ಅಲ್ಲ ಇಬ್ಬರು ಕೂಡ. ಅವ ಚಂದ ಶುಬ್ಬಣ್ಣ ಚಿಕ್ಕದು. ಆಯ್ತು ನೋಡಿ, ಈ ಹೂವಿದು ಸೀಸನ್ ಆಯಿತಾ. ಎಲ್ಲ ಕಡೆ ಈ ಥರದ್ದು ಹೂ ಬೀಳ್ತಾ ಇರ್ತದೆ. ಅದು ಹೇಗೆಂದರೆ ಇದರಲ್ಲಿ ಒಂದು ಡಿಫ್ರೆಂಟ್ ಕಾಯಿ ಆಗ್ತದೆ, ಆಮೇಲೆ ಅದು ಬೀಳ್ತದೆ. ಈ ಹೂ ನೋಡಿ ನಮ್ಮ ಇಯರಿಂಗ್ ಥರ ನೋಡಿ, ಹಿಂದೆ ಅಮ್ಮನವರು ಅಜ್ಜಿಯವರೆಲ್ಲ ಹಾಕ್ತಿದ್ರಲ್ಲ, ಇಂಥದ್ದು ಇಯರಿಂಗ್ ಆಗ್ತಿದ್ದದು. ಇದಕ್ಕೊಂದು ಇನ್ನೊಂದು ಕಾಯಿ ಬೀಳ್ತದೆ, ಅದೊಂಥರ ಗುಂಡು ಗುಂಡಿರ್ತದೆ. ಈ ಕಲರ್ ಇರೋದಿಲ್ಲ, ಗ್ರೀನ್ ಇರ್ತದೆ. ಇದು ಎಲ್ಲ ಕಡೆ ಅದೇ ಉಂಟು, ನೀರಲ್ಲಿ ಬಿದ್ದುಕೊಂಡು. ನಾನು ಮತ್ತು ಗಣಿಬ್ರು ಸೇರಿ ಪಪ್ಪಾಯ ತೆಗೆದ್ವಿ, ಹಣ್ಣುಂಟು. ಹಾಗೆ ಇನ್ನು ಅದಿಟ್ಟರೆ ಅದರಲ್ಲಿ ಏನೋ ಒಂಥರ ಬೂಸಣೆ ಥರ ಬರ್ತದೆ, ಹಾಗೆ ಕೊಯ್ತು. ಇದರದ್ದು ನಾನು ಕೊಯ್ದದು, ಇವರು ಕ್ಯಾಚ್ ಹಿಡ್ದದು. ಇಲ್ಲದ್ರೆ ಅದು ಹೊಡೆದೋಗ್ತದಲ್ಲ ಪಟಾರ ಅಂತ. ಬದನೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಉಂಟಲ್ಲ ಅಪ್ಪ ನೀರಿಗೆ ಹೀಗೆ ತೋಟದ ಒಳಗಡೆ ಒಂದು ಚಿಕ್ಕ ಬೇಲಿ ಥರ ಹಾಕಿದ್ದು. ಯಾಕಂದರೆ ಅಡಿಕೆಗಳು ಈ ನೀರಲ್ಲಿ ತೇಲಿಕೊಂಡು ಬರ್ತದಲ್ಲ ಇಡೀ ತೋಟದಿಂದ, ಹಾಗೆ ಇದರಲ್ಲಿ ಸಿಕ್ಕಿಕೊಳ್ತದೆ. ಇದನ್ನು 2 ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು. ಇದರಲ್ಲಿ ತರಗೆಲೆ ಎಲ್ಲ ಸಿಕ್ಕಿಕೊಂಡಿರ್ತದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಇದು ತೋಟದ ಲಾಸ್ಟ್, ಮತ್ತು ಇದು ನೀರುಂಟಲ್ಲ ಹೊಳೆಗೆ ಸೇರ್ತದೆ. ಇದು ಕಾಡು ಇದರಿಂದ ಆಚೆ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಈ ಥರ ಹಾಕಿ ಬಿಡ್ತಾರೆ. ಅಡಿಕೆ ಎಲ್ಲ ತಗೊಂಡು ಬಜವೆಲ್ಲ ತೆಗೆದು ಅದರ ಮೇಲೆ ಹಾಕಬೇಕು. ಫುಲ್ ಆಯಿತು. ಹಾಗೆ ಈಗ ಹಾಕಲಿಕ್ಕೆ ಹೋಗ್ತಿದ್ದೇನೆ ಮನೆಗೆ. ಒಂದು ಸೈಡ್ ಅರ್ಧ ತೋಟ ಆಯಿತು ನಾನು ಕಂಪ್ಲೀಟಾಗಿ.
ಇವತ್ತು ಬೆಳಗ್ಗೆ ದನಗಳನ್ನು ಹೊರಗಡೆ ಬಿಟ್ಟಾದ್ಮೇಲಿಂದ ಅಡಿಕೆ ಹೆಕ್ಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತೋಟದಲ್ಲಿ. 12 ಗಂಟೆ ಕಳೆಯಿತು, ಇನ್ನೂ ಕೂಡ ಹೆಕ್ತವೇ ಇದ್ದೇವೆ, ಕಂಪ್ಲೀಟ್ ಆಗಲಿಲ್ಲ. ನಾನು ಒಂದು ಸೈಡಲ್ಲಿ ಹೆಕ್ತಾ ಇದ್ದೇನೆ, ಗಣಿ ಒಂದು ಸೈಡಲ್ಲಿ ಹೆಕ್ತಾ ಇದ್ದಾರೆ, ಅಪ್ಪ ಒಂದು ಸೈಡಲ್ಲಿ ಬಾಳೆ ಗಿಡದಲ್ಲಿ ಅದು ಎಲೆಗಳು ಒಣಗಿ ಆದಮೇಲೆ ನೇಲ್ತಾ ಇರ್ತದಲ್ಲ, ಹಾಗೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ. ಅದು ಕಟ್ ಮಾಡಲಿಲ್ಲ ಅಂದರೆ ಸ್ಪ್ರಿಂಕ್ಲರಲ್ಲಿ ನೀರು ಹಾರಿಸಬೇಕಾದ್ರೆ ನೀರು ಇನ್ನೊಂದು ಸೈಡ್ಗೆ ಪಾಸ್ ಆಗೋದಿಲ್ಲ, ಅದು ಎಲೆಗಳು ಒಣಗಿದುಂಟಲ್ಲ ಅದು ತಡೀತದೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ನನಗೆ ಹೆಕ್ಕಿದಷ್ಟು ಮುಗಿತಿಲ್ಲ, ಒಂದು ಸೈಡ್ ಕಂಪ್ಲೀಟ್ ಆಯಿತು, ಇನ್ನೊಂದು ಸೈಡ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಇದೊಂದು ಸೈಡ್ ಆದಾಗೆ ಮತ್ತೆ ಮನೆಗೆ ಹೋಗೋದು. ಹಾಗಾಗಿ ಜಾಸ್ತಿ ಅಂತ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇನ್ನು ಮಧ್ಯಾಹ್ನ ಮೇಲಿಂದ ಹುಲ್ಲು ಮಾಡೋದು. ಇದರಲ್ಲಿ ಈ ಅಡಿಕೆ ಹೆಕ್ಕುವ ಮಧ್ಯದಲ್ಲಿ ದನಗಳನ್ನು ಒಟ್ಟಿಗೆ ಬದಲಿಸ್ಕೊಳ್ತಾ ಇದ್ದೇವೆ. ನಾವು ತೋಟದ ಇನ್ನೊಂದು ಸೈಡಲ್ಲಿ ಕಟ್ಟಿದ್ದೇವೆ. ನಾನು ಅಡಿಕೆ ಹೆಕ್ಕುವ ಆಪೋಸಿಟಲ್ಲಿ ನಮ್ಮ ಪಿ ಗೌರಿ ಇದ್ದಾಳೆ, ನಿಮಗೆ ತೋರಿಸ್ತೇನೆ. ಅವಳು ಕರಿತಾ ಇದ್ದಾಳೆ, ನಾನು ಅವಳಿಗೆ ಅದು ಹಿಂಗಾರದು ಹಾಳೆ ಹಾಕ್ಬೋದಾ ಏನು ಅಂತೇಳಿ. ಇಲ್ಲ, ಇಲ್ಲಿ ನನಗೆ ಎಂತ ಇಲ್ಲ ಅವಳಿಗೆ ಕೊಡಲಿಕ್ಕೆ. ಹಾಗೆ ಸ್ಟಾರ್ ಫ್ರೂಟ್ಸ್ ಉಂಟು ನೋಡಿ, ಕೊಳ್ತು ಹೋಗಿದೆ ಸ್ಟಾರ್ ಫ್ರೂಟ್ಸು. ನನ್ನ ಹಿಂದೆ ಒಂದು ಮರ ಕಾಣ್ತಲ್ಲ, ಅದು ಅದರದ್ದು. ಅಡಿಕೆ ಹೆಕ್ತಾ ಇದ್ದೀನಲ್ಲ, ಇಲ್ಲಿಂದ ಕೆಳಗಡೆ ಹೊಳೆಯಿಂದ ಆಚೆ ಅವಳು ನೋಡಿ, ಚಿಕ್ಕದು ನೋಡಿ ಅಲ್ಲಿ. ಪಿ ಗೌರಿ ಶರಣಕತು ಬಗ ಪೊಲ್ಲರ್ ಬಗೀತ್ರೋ. ಬರ್ರೆ ವಾವ್, ನೀರು ನೋಡಿ. ಸಂಜೆ ಕೆಲಸ ಎಲ್ಲ ಮುಗಿಸಿ ಕಡಬ ಸಂತೆಗೆ ಬಂದಿದ್ದೇವೆ. ಇದು ನೋಡಿ, ಆ್ಯಕ್ಚುಲಿ ನಮ್ಮ ಕಾಡಲ್ಲಿ ಸಿಗ್ತದಲ್ಲ ಇದಕ್ಕಿಂತ ಚಿಕ್ಕದಿರ್ತದೆ, ಆದರೆ ಇದು ಬೇರೆ ಅನ್ನಿಸ್ತದೆ. ನಾವು ಮಾಮೂಲಿ ಇಲ್ಲಿಂದ ಕಾರ್ನ್ ತಗೊಳ್ಳೋದು. ಇವರು ಅಣ್ಣ ನಮಗೆ, ನನ್ನ ಸಬ್ಸ್ಕ್ರೈಬರ್, ಹಾಗೆ ನಮಗೆ ಎಕ್ಸ್ಟ್ರಾ ಕೊಡ್ದಲ್ಲ ಅಣ್ಣ. ನಾನು ಯಾವಾಗ ಬೇಕಾದರೂ ತಗೊಳ್ಳಿಕ್ಕೆ ಬರುವಾಗ ಸಹ ಅವರು ನಮಗೆ ಎಕ್ಸ್ಟ್ರಾ ಕೊಡ್ತಾರೆ. ಹಾಗೆ ಒಂದು ಖುಷಿ ಆಗೋದು. ಡೈಲಿ ನಾನು ಪೇಟೆಗೆ ಬರುವಾಗ ಒಂದು ವೇಳೆ ಇವ್ರದ್ದು ಅಂಗಡಿ ಇದ್ದರೆ ತಗೊಳ್ಳೋದು. 100 ರೂಪಾಯಿಗೆ ಆ್ಯಕ್ಚುಲಿ ಎಷ್ಟು ಹೇಳಿ ಅಣ್ಣ? 5 ಅಲ್ಲ, ಹಂಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ. ರೇಂಜ್ ತಗೊಳ್ಳಿಗೆ ಒಂದು 1/4 kg 100 ರೂಪಾಯಿ ಅಂತ. ಹಾಗೆ ಒಂದು ಸಿಹಿ ಉಂಟಾ ಅಂತ ನೋಡಲಿಕ್ಕೆ ತಗೊಳ್ತಿದ್ದೇವೆ. ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ, ಸುಮಾರು ವರ್ಷದಿಂದ ನೋಡ್ತಾರೆ. ಇವರಿಗಿಂತ ಇವರ ಮಗಳು ತುಂಬ ಫ್ಯಾನ್ ಅಂತೆ. ಹಾಗೆ ಇವರ ಮನೆಗೀಗ ಹೋಗೋದು ನಾವು. ಇವರು ಇಲ್ಲೇ ಶಾಪಲ್ಲಿ ಇರ್ತಾರೆ, ಇವರ ಬ್ಯಾಂಕ್ ಹತ್ತಿರವೇ ಇವರದ್ದು. ಯಾರೆಲ್ಲ ಕಡಬಕ್ಕೆ ಬಂದರೆ ಇವರ ಶಾಪಿಗೆ ವಿಸಿಟ್ ಮಾಡಿ. ಎಂತೆಲ್ಲ ಸಿಗ್ತದೆ ಹೇಳಿ ಶಾಪಲ್ಲಿ? ಹಾರ್ಡ್ವೇರ್, ಜನರಲ್ ಸ್ಟೋರ್, ಹಾರ್ಡ್ವೇರ್ ಎಲ್ಲ ಕೂಡ ಇಲ್ಲಿ ಉಂಟು. ಹಾಗೆ ವಿಸಿಟ್ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನಾಗ ಹೇಳಿದ್ದಲ್ಲ ನಮ್ಮದೊಬ್ಬರದು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ. ಹಾಗೆ ಅವರ ಮನೆಗೆ ಬಂದಿದ್ದೇವೆ. ಅವರು ತುಂಬ ಒತ್ತಾಯ ಮಾಡಿ ಹೇಳಿದರು ಅಲ್ಲಿ ಮನೆಗೆ ಹೋಗಿ ಅಂತ, ಅಂದರೆ ಶಾಪ್ ಅವರನ್ನು ನಾನು ನಿಮಗೆ ತೋರಿಸಿದ್ದಲ್ಲ. ಹಾಗೆ ಅವರ ಮನೆಗೆ ಬಂದಿದ್ದೇನೆ. ಮತ್ತು ಅವರ ಮಗಳು ನಂದು ದೊಡ್ಡ ಫ್ಯಾನ್ ಅಂತೆ. ದೊಡ್ಡ ಟಿ ವಿಯಲ್ಲಿ ಹಾಕಿ ನೋಡ್ತೇನೆ ಅಂತೇಳಿ ಇವರು ಆಫೀಸಿಂದ ಬರಬೇಕಾದ್ರೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಬಂದಾಗ ಒಮ್ಮೆ ನೋಡಿ ಹೋಗುವ ಅಂತ ಬಂದದ್ದು. ಹಾಗೆ ಅವರನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೇನೆ, ಬನ್ನಿ. ಅವರ ಮನೆ. ಇವ್ರು ನನ್ನ ಸಬ್ಸ್ಕ್ರೈಬರ್. ಎಷ್ಟು ಸಮಯದಿಂದ ನೋಡ್ತೀನಿ ನನ್ನ ವ್ಲಾಗ್? ನಾನು ಸ್ಟಾರ್ಟಿಂಗ್ ಮಾಡಿದಾಗಿಂದ ನೋಡ್ತಿದ್ದೀರಾ ಅಂತಲ್ಲ. ಇವರು ನನ್ನ ಕಾಲೇಜಲ್ಲೇ ಸ್ಟಡಿ ಮಾಡ್ತಿದ್ದ. ನಾನು ಓದೋ KSS ಕಾಲೇಜಲ್ಲೇ ಸ್ಟಡಿ ಮಾಡ್ತಾ ಇದ್ದಾರಂತೆ, BCom ಫೈನಲ್ ಇಯರ್ ಅಲ್ಲ. ಹಾಗೆ ಒಮ್ಮೆ ಮಾತಾಡಿಸಿ ಹೋಗುವಂತಿದ್ದು ಅವರ ಮನೆ. ಅವರ ಮನೆಯಲ್ಲಿ ನೋಡಿ, ಇದು ಸಂಡಿಗೆಲ್ಲ ಮಾಡ್ತಾರಂತೆ, ಹಪ್ಪಳ. ಇದು ಅವರ ಅಜ್ಜಿ, ಹಾಯ್ ಮಾಡಿ. ಇದು ಇಲ್ಲಿ ಸ್ವಲ್ಪ ನೋಡಿ ಸಂಡಿಗೆ ಎಲ್ಲ ಮಾಡಿದ್ದಾರೆ. ಇದು ಯಾವುದರದ್ದು ಸಂಡಿಗೆ? ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಸಂಡಿಗೆ ಅಮ್ಮ ಮತ್ತು ಅಜ್ಜಿ ಮಾಡೋದಾ? ಹೌದು. ಇವರ ಮನೆ. ಅವರ ತಮ್ಮ ಅಂತೆ, ಇದು PUC ಓದ್ತಾ ಇದ್ದಾರೆ. ಎಲ್ಲಿ ಪರ್ಷಿಯನ್ ಕ್ಯಾಟ್ ಉಂಟು ನೋಡಿ, ಎಷ್ಟು ದೊಡ್ಡದುಂಟು. 2 ಗಂಡು ಬೇಕಾ, ಹೆಣ್ಣು ಬೇಕಾ? ಹಾಂ. ಇಬ್ರು ಗಲಾಟೆ ಮಾಡ್ಕೊಳ್ಳೋದಿಲ್ವಾ? ಹಾಂ. ಇದು ಬ್ರದರ್ಸಾ ಒಟ್ಟಿಗೆ ಹುಟ್ಟಿದ? ಹಾಂ. ಅಯ್ಯೋ ಚಂದ ಇದ್ದಾನೆ ಇವ.
ಅಂದ್ರೆ ನಂಗೆ ಅಮ್ಮನಿಗೆಲ್ಲ ಆಗೋದಿಲ್ಲ, ಅದಕ್ಕೆ ನಾವು ಒಳಗೆ ಇಲ್ಲ ಅಲ್ಲೇ. ಚುಬ್ಬಣಿ ಅಯ್ಯೋ ನನಗಂತೂ ಪ್ರಾಣ ಬೇಕಂತ ಹೇಳಿದ್ರೆ. ಅಯ್ಯೋ ಚಂದ ಚಂದ ಇದ್ದಾರೆ ಇವರಿಬ್ರು. ತಿಂತದೆ ಅದು, ನಾವು ಹಾಕುದು ಫುಡ್ ಎಲ್ಲ ಭಾರಿ ಚಂದ ಉಂಟು ಬೇಕು ಅಲ್ಲ. ಹಾಂ ಎಲ್ಲ ಫುಡ್ ತಿಂತದಲ್ಲ. ಇದು ಇಲ್ಲಿಂದ ಹಾರಿ ಹೋಗುದಿಲ್ವಾ? ಹೋಗ್ತದೆ. ಹೊರಗಡೆ ಹೋಗ್ತದೆ ಅಲ್ಲ. ಆ ನಾಯಿ ಹತ್ರ ಅವರು ಇಲ್ಲಿ ಸಪ್ರೇಟ್ ಕೋಣೆ ಮಾಡಿದ್ದಾರೆ, ಯಾಕಂದರೆ ಅಲ್ಲಿ ಸಂಡಿಗೆಲ್ಲ ಮಾಡ್ತಾರಲ್ಲ, ಹಾಗೆ ರೋಮ ಎಲ್ಲ ಬೀಳ್ಬಾರ್ದು ಅಂತ. ಹಾಗೆ ಇವರಿಗೆ ಸಪ್ರೇಟ್ ಕೋಣೆ ಅಂತ ಇಲ್ಲಿಂದ ಹಾರಿ ಹೋಗ್ತಾರೆ ಹೊರಗೆ ಹೋಗ್ಬೇಕು ಅಂತಾದರೆ. ಅಯ್ಯೋಯ್ಯೋ ಎಂಥ ಖುಷಿಯಾಗುದಲ್ಲ. ಚುಬ್ಬಣ್ಣಿ ಬೊಬ್ಬೆ ಹಿಡಿದಿಲ್ವಾ ರಾತ್ರಿ? ಇಲ್ಲ, ಅದಕ್ಕೆ ಅಭ್ಯಾಸ ಆಗಿದೆ. ಅಭ್ಯಾಸ ಆಗಿದೆ. ಮತ್ತೆ ನಾವು ಇಲ್ಲಿ ಡೋರ್ ತೆಗ್ದು ಇಲ್ಲಿ ಎಂತಾದ್ರೂ ಐಟಮ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕುಟ್ಟುತ್ತದೆ ಡೋರ್. ಹಾಂ 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 ಒಳ್ಳೆ ಉಂಟು ಮಾತ್ರ.